ಶಾಲಾ ಸರ್ ನಿಲ್ಲಿಸ್ಕೊಳ್ಳಿ ಸರ್ ನಿಲ್ಲಿ ಸರ್ ಹಾಗೆ ಒಂದು ಸೆಕೆಂಡ್. ಸರ್ ಓಕೆ ಸರ್ ಥ್ಯಾಂಕ್ಸ್ ಸರ್ 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 ಎರಡು ವಚನಗಳನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ಸಂಪೂರ್ಣವಾಗಿ ನಾವು ನಿಮ್ಮದೇನು ಜೀವನ ಮಾಡಬಹುದು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಲು ಸಂಗಮ ದೇವರಲ್ಲಿ ಸೋಪರಿ. ಇದು ಒಂದು ವಚನ. ಇನ್ನೊಂದು ನಮ್ಮ ಮಾಹಿತಿ ಹೋರಾಟಕ್ಕೆ ಬೇಕಾಗಿರ್ತಕ್ಕಂಥ ಇವತ್ತಿಗೆ ಒಂದು ವಚನ ಆಗಲೇ 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂತದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣದ ಅನುಭವದ ಬಲದಿಂದ ಎನ್ನ ಭವದ ಕೇಡ ನೋಡಯ್ಯ. ಇವತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಗಳಿರುವುದು ಸಮಾಜದ ಅಭಿವೃದ್ಧಿಗಾಗಿ, ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಶಾಂತಿಯುತ ನೆಮ್ಮದಿಯ ಸಮಬಾಳ್ವೆ ಮಾಡುವಂತೆ ನಡೆಸಿದೆ. ಆದರೆ ಇಂದು ಪ್ರಜಾಪ್ರಭುತ್ವದ ನೆಪದಲ್ಲಿ ಎಲ್ಲ ಅಂಗಗಳು ಭ್ರಷ್ಟತೆಯಿಂದ ತುಂಬಿ ತುಳುಕುತ್ತಿವೆ. ದೇವರು ಹೇಗೆ ಸರ್ವಾಂತರ್ಯಾಮಿಯೋ ಹಾಗೆ ಭ್ರಷ್ಟಾಚಾರವು ಸರ್ವಾಂತರ್ಯಾಮಿಯಾಗಿದೆ. ಭ್ರಷ್ಟಾಚಾರವನ್ನು ತೊಡೆದು ಹಾಕಲು ಬದ್ಧತೆ ಬೇಕಾಗುತ್ತದೆ. ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯವಿದೆ. ಪ್ರಾಮಾಣಿಕ ಪ್ರಯತ್ನದಿಂದ ಇದು ಸಾಧ್ಯವಿದೆ. ಭ್ರಷ್ಟರನ್ನು ಒಗ್ಗಟ್ಟಿನಿಂದ ವಿರೋಧಿಸಬೇಕು. ಭ್ರಷ್ಟರಿಗೆ ಮುಜುಗರ ಉಂಟು ಮಾಡಬೇಕು. ಭ್ರಷ್ಟರು ಸಮಾಜವನ್ನು ಹಾಳು ಮಾಡಿದ್ದಾರೆ. ಸಮಾಜ ಕೆಟ್ಟಿದೆ, ಸರಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಆದ್ಯ ಕರ್ತವ್ಯ. ಬೇರೆ ಎಂದು ಹೊರಮೇಂತಿದೆ ಎಂದು ಸುಮ್ಮನೆ ಕೈಕೊಟ್ಟಿ ಕುಳಿತುಕೊಳ್ಳಬಾರದು. ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಕೈಕೊಟ್ಟಿ ಕುಳಿತುಕೊಳ್ಳಬಾರದು. ಪ್ರಾಮಾಣಿಕ, ನಿಸ್ವಾರ್ಥ, ನಿರ್ಭಯ ಹೋರಾಟ ಮಾಡಬೇಕು. ಭ್ರಷ್ಟಾಚಾರವನ್ನು ಸಮಾಜದಿಂದ ಹೊರತಪ್ಪಬೇಕು. ಭ್ರಷ್ಟರನ್ನು ಸಮಾಜದ ಬಹಿಷ್ಕರಿಸಬೇಕು. ಹಣ, ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಭ್ರಷ್ಟರನ್ನು ಸನ್ಮಾನಿಸಿ ಮಾಲೆ ಹಾಕುವುದು, ಸನ್ಮಾನ ಮಾಡುವ ಪದ್ಧತಿ ಕೂಡಲೇ ನಿಲ್ಲಬೇಕು. ಪ್ರಾಮಾಣಿಕತೆ, ಬದ್ಧತೆ, ವೃತ್ತಿಬದ್ಧತೆ, ನಿರ್ಲಿಪ್ತತೆ ನಡವಳಿಕೆಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಈ ಗುಣಗಳು ಭ್ರಷ್ಟಾಚಾರ ಹೋಗಲಾಡಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ. ನಾವು ಸಮಾಜದ ಪ್ರಜೆಗಳಿಗೆ ಮತ್ತು ಮನೆಯಲ್ಲಿ ಮಕ್ಕಳಿಗೆ ಸೂಕ್ತ ತಿಳುವಳಿಕೆ, ವಿದ್ಯಾಭ್ಯಾಸ ನೀಡುವುದರ ಮೂಲಕ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಭ್ರಷ್ಟರು ಸಂಪಾದಿಸಿರುವ ಅಕ್ರಮ ಆಸ್ತಿಗಳನ್ನು ಸರ್ಕಾರ ಹಣವನ್ನು ಮೊಟ್ಟಮೊದಲಾಗಿಕೊಂಡು ಸಮಾಜ ಅಭಿವೃದ್ಧಿಗೆ ಬಳಸಬೇಕು. ನಿಸ್ವಾರ್ಥ ಹೋರಾಟ ನಡೆಸಬೇಕು. ಈ ವಿಚಾರದಲ್ಲಿ ಪಾಲ್ಗೊಳ್ಳಲು ಎಲ್ಲರೂ ಛಲ, ಬದ್ಧತೆ, ನಿಸ್ವಾರ್ಥತೆ, ಸಂಘಟನೆಯ ಬಲ ಬೇಕು. ಭ್ರಷ್ಟರಿಗೆ ಕಠಿಣ ಶಿಕ್ಷೆ ಆಗಬೇಕು. ನನ್ನ ದೇಶ ಬಂಧುಗಳಲ್ಲಿ ನನ್ನ ಮನವಿ, ಭ್ರಷ್ಟಾಚಾರ ವಿರೋಧಿ ಹೋರಾಟ ಹಾದಿಯಲ್ಲಿ ಕದ್ದುಗುಂಡುಗಳು, ಕಂದಕಗಳು, ಕಷ್ಟ ಕಾರ್ಪಣ್ಯಗಳು, ಸಾವುನೋವುಗಳು ಇರುವುದು ಸಹಜ. ಎಲ್ಲವನ್ನೂ ನಿವಾರಿಸಿಕೊಂಡು ಮುನ್ನುಗ್ಗಲು ಬದ್ಧತೆ, ಛಲ ಮತ್ತು ಸಂಘಟನೆಯ ಬಲ ಬೇಕು. ಛಲಬೇಕು ಶರಣಂಗೆ ಪರಧನವನ್ನೆಂಬ ಎಂಬ ವಚನದಂತೆ ಛಲಬೇಕು ಶರಣಂಗೆ ಭ್ರಷ್ಟಾಚಾರ ತೊಡಕನ್ನು ತೊಡೆದುಹಾಕುತ್ತೇನೆಂಬ ಭ್ರಷ್ಟಾಚಾರದ ಹೋರಾಟದಿಂದ ಕ್ರಮೇಣ ಭ್ರಷ್ಟಾಚಾರ ತೊಲಗುತ್ತದೆ. ಭ್ರಷ್ಟಾಚಾರದಿಂದ ಸಮಾಜದಲ್ಲಿ ಕುಟ್ಟಿತವಾಗಿದೆ.
ಕಾಯಕ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಜೀವನ ಮಾಡಬೇಕು. ಡಿಗ್ನಿಟಿ ಆಫ್ ಲೇಬರ್, ದುಡಿಮೆಯಿಂದ ಬದುಕಬೇಕು. ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಭ್ರಷ್ಟಾಚಾರ ವಿರೋಧಿಸುವ ಯಾವುದೇ ವ್ಯಕ್ತಿಗಳಿಗೆ, ಕಾರ್ಯಕ್ರಮಗಳಿಗೆ, ಸಂಘಟನೆಗಳಿಗೆ ನಾನು ಬೆಂಬಲ ಸೂಚಿಸುತ್ತೇನೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಭ್ರಷ್ಟಾಚಾರ ಮಾಡುವುದು ಕಾನೂನು ರೀತಿಯಲ್ಲಿ ಅಪರಾಧ. ಸಮಾಜದ ಉಳಿವಿಗಾಗಿ ಏಳಿಗೆಗಾಗಿ ಕೆಲವು ವ್ಯಕ್ತಿಗಳು ಉದ್ಭವಿತ ವ್ಯಕ್ತಿತ್ವದಿಂದ ಭ್ರಷ್ಟಾಚಾರದಲ್ಲಿ ತೊಡಗಿ ಜನರಿಗೆ ತೊಂದರೆ, ಅನ್ಯಾಯ ಮಾಡಿ ಹಿಂಸೆ ಕೊಟ್ಟು ಸರ್ಕಾರಿ ಹಣ, ಸರ್ಕಾರಿ ಆಸ್ತಿ ಲೂಟಿ ಮಾಡುತ್ತಿದ್ದಾರೆ, ಜೀವ ಬೆದರಿಕೆ ಪಡುತ್ತಿದ್ದಾರೆ, ಪ್ರಾಣ ತೆಗೆಯಲು ಸಿದ್ಧರಾಗಿದ್ದಾರೆ. ಇಂಥ ನೀಚರಿಗೆ ಕಾನೂನು ಕ್ರಮ ಜರುಗಿಸಿ ಅರಿವು ಮೂಡಿಸಬೇಕು ಎಂಬುದು ನಮ್ಮ ಆದ್ಯ ಕರ್ತವ್ಯ. ಭ್ರಷ್ಟಾಚಾರದ ಮೂಲ ದುರಾಸೆ, ಗ್ರೀಡ್. ನಮಗೆ ನ್ಯಾಯವಾಗಿ ಸೇರಬೇಕಾದನ್ನು ಹೊರತುಪಡಿಸಿ ಪರರ ವಸ್ತುಗಳು, ಆಸ್ತಿ, ಹಣ ಲಪಟಾಯಿಸುವುದೇ ಭ್ರಷ್ಟಾಚಾರ. ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಲು ಇರುವ ಬ್ರಹ್ಮಾಸ್ತ್ರ ಆರ್ಟಿ. ಮಾಹಿತಿ ಹಕ್ಕು ಕಾನೂನು ಬಳಸಿ ಪಾರದರ್ಶಕತೆ ಉಂಟು ಮಾಡಲು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕರ ಹಣ ಸದ್ವಿನಿಯೋಗವಾಗುತ್ತಿದೆಯೇ ಇಲ್ಲವೇ ದುರುಪಯೋಗವಾಗುತ್ತಿದೆಯೇ ಎಂಬುದನ್ನು ಮಾಹಿತಿ ಹಕ್ಕನ್ನು ಬಳಸಿ ಪ್ರಶ್ನೆ ಮಾಡಬೇಕು. ಭ್ರಷ್ಟಾಚಾರವನ್ನು ಜಡತ್ವವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಮಾಹಿತಿಗಳನ್ನು ನಿರಾಕರಿಸುವುದು ಸರ್ವೇ ಸಾಮಾನ್ಯ. ಸರ್ಕಾರಿ ಅಧಿಕಾರಿಗಳ, ರಾಜಕಾರಣಿಗಳ ನಿಗೂಢತೆ, ಗೌಪ್ಯತೆ, ಮುಚ್ಚುಮರೆ ಆಡಳಿತ, ಅಂಕುಶವಿಲ್ಲದ ಸ್ವೇಚ್ಛಾಚಾರದ ಅಧಿಕಾರ ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಟ್ಟಿದೆ. ಭ್ರಷ್ಟಾಚಾರ ಸರ್ವಮಯವಾಗಿದೆ. ಬಸವಣ್ಣನವರ ವಚನದಂತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆ ಎಂದರೆ ಇವತ್ತು ಮಾಹಿತಿ ಹಕ್ಕು ಕಾನೂನಿನ ಬಲದಿಂದ ಭ್ರಷ್ಟಾಚಾರದ ಕೇಡು ನೋಡೆ ಎಂದು ಹೋರಾಟ ಮಾಡಬೇಕು. ಮಾಹಿತಿ ಹಕ್ಕನ್ನು ವ್ಯಾಪಕವಾಗಿ ಪ್ರಾಮಾಣಿಕತೆ, ನಿಸ್ವಾರ್ಥತೆಯಿಂದ ಬಳಸಿ ಜನರಲ್ಲಿ ಸರ್ಕಾರದ ಪಾರದರ್ಶಕತೆ, ಕಾರ್ಯವೈಖರಿ, ಅಧಿಕಾರಿ ನಡವಳಿಕೆ, ಸರ್ಕಾರಿ ಹಣ ಸದ್ವಿನಿಯೋಗದ ಬಗ್ಗೆ ತಿಳುವಳಿಕೆ, ಉತ್ತಮ ಆಡಳಿತ ನಡೆಸಲು ಆರ್ಟಿಐ ಬಳಸುವುದರಿಂದ ಭ್ರಷ್ಟಾಚಾರದ ಕಡಿಮೆ ಆಗಬಹುದು. ಭ್ರಷ್ಟರ ಮುಖವನ್ನು ಕಳಚಿ ಅವರನ್ನು ಕಾನೂನಿನಲ್ಲಿ ಶಿಕ್ಷೆಗೊಳಿಸಿ ಪಾಠ ಕಲಿಸಬೇಕು ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ನವಭಾರತವನ್ನು ಕಟ್ಟಲು ಬರ್ತಿರ್ತಕ್ಕಂಥ ಪಿರಮಿಡ್ ಪ್ರೇಮ್ಜಿ ಅವರಿಗೆ ವಂದಿಸುತ್ತಾ ನನ್ನ ಮಾತನ್ನು ಕೇಳಿದ ಬಂಧುಗಳಿಗೆ ನಮಿಸುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ, ಜೈ ಭಾರತ ಮಾತೆ, ಇನ್ಕಿಲಾಬ್ ಜಿಂದಾಬಾದ್. ಥ್ಯಾಂಕ್ ಯು ಬಂಧುಗಳು. ಮಾವನವರಾದ ತೈಯೂರು ವೆಂಕಟೇಶ ಬರ್ತಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಅವರು ನಮ್ಮ ರಾಘವೇಂದ್ರ ಬಿಜಾರಿ ಅವರನ್ನ ಸನ್ಮಾನ ಮಾಡಬೇಕು. ಕೃಷ್ಣ ಅವರು ಮಾವನವರ ಹಿರಿಯ ಸಾಹಿತಿಗಳು ಮತ್ತು ಸಂಶೋಧನಾಕಾರರು. ಅವರು ನಮಗೆ ಸಾಹಿತ್ಯದಲ್ಲಿ ಗುರುಗಳು. ನಮ್ಮನ್ನೆಲ್ಲ ನನ್ನ ತಮ್ಮ ಮತ್ತೆ ನನ್ನ ಕಸಿನ್ಸ್ ಎಲ್ಲ ಝೂಗೆಲ್ಲ ಅಲ್ಲಿ ಎಲ್ಲ ಮೈಸೂರಿಗೆಲ್ಲ ಕರ್ಕೊಂಡು ಹೋದಾಗ ಈ ಪ್ರವಾಸಿ ಕಥನ ಬರೆಯುವುದು. ಆ ಪ್ರವಾಸಿ ಕಥನ ಇವತ್ತು ನನ್ನ ಹೀರೋ ಆಗಿದೆ. ಹಾಗಾಗಿ ಮುಂದಿನ ಸನ್ಮಾನಿತರು ಶ್ರೀ ರಾಘವೇಂದ್ರ ಬಿಜಾಡಿಯವರು. ಇತ್ತೀಚಿನ ಪರಿಚಯ ರಾಘವೇಂದ್ರ ಅವರು. ಭಾವಗೀತೆಗಳಲ್ಲಿ ನಾನು ಮುಂಚೆ ನೋಡಿದಾಗ ಮೈಸೂರು ಅನಂತ ಸುಭಕ್ತವಿ ಅವರ ನಂತರ ಆ ಒಂದು ಡೆಪ್ತ್ ಅಲ್ಲಿ ಕೆಲಸ ಮಾಡ್ತಿರೋರು ಅಂದ್ರೆ ನಮ್ಮ ರಾಘವೇಂದ್ರ ಬಿಜಾಡಿ. ಸಾನ್ವಿಯಿಂದ ಈಗ ರೀಸೆಂಟ್ ಆಗಿ ಟೆಲಿವಿಷನ್ ಅಲ್ಲಿ ಸೆನ್ಸೇಷನ್ ಅಂತ ಸಾನ್ವಿಗಳನ್ನ ನೂರಾರು ಸಾವಿರಾರು ಜನ ಶಿಷ್ಯರು ಅವರು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಬೆಳೆಸಿದ್ದಾರೆ. ನಮ್ಮ ನರಸಿಂಹಪ್ರಸಾದ್ ಅವರು ಅವ್ರ ಶಿಷ್ಯ. ಹಾಗಾಗಿ ಅವ್ರ ಮೂಲಕ ಅವ್ರ ಪರಿಚಯ ಆಯಿತು. ನಿಜವಾಗ್ಲೂ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ಭಾವಗೀತೆಗಳು ಮೈಸೂರು ಮಲ್ಲಿಗೆ KS ಸ್ವಾಮಿ ಅವರಿಂದ ಹಿಡಿದು ಮೊನ್ನೆ ಅವ್ರ ಮನೆಯಲ್ಲಿ ಒಂದು HS ವೆಂಕಟೇಶ ಮೂರ್ತಿ ಮತ್ತು BR ಲಕ್ಷ್ಮಣರಾವ್ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ನನಗೆ ಎರಡು ಕಣ್ಣು ಸಾಲು, ಎರಡು ದಿಗ್ಗಜಗಳ ಮಧ್ಯೆ ಕೂತ್ಕೊಂಡು ಅವರ ಹಾಡುಗಳನ್ನ ಹೇಳಿಸಿದ್ರು. ಥ್ಯಾಂಕ್ ಯು ಸರ್. ಪ್ಲೀಸ್ ವೆಲ್ಕಮ್. ಸ್ವರ ಸಂಯೋಜಕ ಹಾಗೂ ಸುಗಮ ಸಂಗೀತ ಶಿಕ್ಷಕರು ಆದ ಶ್ರೀ ರಾಘವೇಂದ್ರ ಬಿಜಾಡಿಯವರ ಸಂಕ್ಷಿಪ್ತವಾದ ಪರಿಚಯ. ಶ್ರೀಯುತರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಬಿಜಾಡಿ ಗ್ರಾಮದಲ್ಲಿ. ತಂದೆಯವರು ಶ್ರೀ ರಾಮಚಂದ್ರರಾವ್, ತಾಯಿ ಅನಸೂಯಮ್ಮನವರು. ತಾಯಿಯವರ ಭಕ್ತಿಗೀತೆಗಳನ್ನು ಕೇಳಿ ಬಾಲ್ಯದಲ್ಲಿ ಸಂಗೀತ ಕಡೆ ಆಸಕ್ತಿಯನ್ನು ಬೆಳೆಸಿಕೊಂಡವರು. ತಂದೆಯವರಾದ ಶ್ರೀ ರಾಮಚಂದ್ರರಾವ್ ಅವರು
ಸಣ್ಣ ಹೋಟೆಲ್ ಉದ್ದಿಮೆ ನಡೆಸುತ್ತಿದ್ದವರು. ಅವರು ಕೂಡ ಹರಿಕಥಾಮೃತ ಸಾರ, ಕುಮಾರವ್ಯಾಸ, ಮಹಾಭಾರತ ಮುಂತಾದ ಕನ್ನಡದ ಅಪ್ರತಿಮ ಕಾವ್ಯಗಳ ವಾಚನದಲ್ಲಿ ಪರಿಣಿತಿ ಹೊಂದಿದ್ದವರು. ಬಾಲ್ಯದಲ್ಲೇ ಮಗನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಸಂಗೀತ ಶಿಕ್ಷಣವನ್ನು ಕೊಡಿಸಿದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಭದ್ರಾವತಿಯಲ್ಲಿ ಗುರುಗಳಾದ ಶ್ರೀಮತಿ ಸರಸ್ವತಿ ಹಾಗೂ ವಿದ್ವಾನ್ KS ಮೋಹನ್ ಕುಮಾರ್ ರವರ ಬಳಿ ಅಭ್ಯಾಸ ಮಾಡಿದರು. ಸತತ ಪರಿಶ್ರಮದಿಂದ ವಿದ್ವಾನ್ ಪದವಿಯನ್ನು ಕೂಡ ಪಡೆದರು. TCH ಪದವಿಯನ್ನು ಮಲ್ಲಾಡಿಹಳ್ಳಿಯ TTI ವಿದ್ಯಾಸಂಸ್ಥೆಯಲ್ಲಿ ಪಡೆದು ಹಲವಾರು ಖಾಸಗಿ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು. 2004ರಲ್ಲಿ ಸರ್ಕಾರಿ ಶಿಕ್ಷಕರಾಗಿ ಸಾಗರ ತಾಲೂಕಿನಲ್ಲಿ ಸೇವೆ ಆರಂಭಿಸಿದರು. ಶಾಸ್ತ್ರೀಯ ಸಂಗೀತ ಪಾಠವನ್ನು ಮಾಡುತ್ತಿದ್ದ ಶ್ರೀ ರಾಘವೇಂದ್ರ ಬಿಜಾಡಿ ಅವರು ಶ್ರೀಯುತ ಗಣಪತಿ ಐತುಮನೆಯವರ ಮುಖಾಂತರ ಸ್ವರ ಸಂಯೋಜಕರಾದ ಶ್ರೀಕಾಂತ ಕಾಳಮುಂಜಿ ಅವರ ಪರಿಚಯದಿಂದ ಮೊದಲ ಬಾರಿಗೆ ನಾಟಕವೊಂದಕ್ಕೆ ಹಾಡುವುದರ ಅವಕಾಶವನ್ನು ಪಡೆದರು. ಅವರ ಮೂಲಕವೇ ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜರೆಂದು ಖ್ಯಾತರಾದ ಮಲೆನಾಡ ಕೋಗಿಲೆ ಎಂದೇ ಪ್ರಖ್ಯಾತರಾದ ಶ್ರೀ ಗತ್ತಿಕೆರೆ ರಾಘಣ್ಣನವರ ಪರಿಚಯವಾಯಿತು. ಇದು ಅವರ ಜೀವನದಲ್ಲಿ ಅತ್ಯಮೋಘವಾದಂತಹ ತಿರುವು. ಬಿಜಾಪುರದಲ್ಲಿ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಅವರನ್ನು ಭೇಟಿ ಮಾಡಿದರು ಮೊದಲ ಬಾರಿಗೆ. ಅವರ ಪರಿಚಯ ಒಂದು ಅಪ್ರತಿಮವಾದಂತಹ ಗುರು ಶಿಷ್ಯರ ಸಂಬಂಧಕ್ಕೆ ನಾಂದಿಯಾಯಿತು ಎಂದು ಹೇಳಬೇಕಾಗುತ್ತದೆ. ಅಲ್ಲಿಯವರೆಗೆ ಶಾಸ್ತ್ರೀಯ ಸಂಗೀತ ಕಡೆ ಒಲವಿದ್ದ ಬಿಜಾಡಿಯವರು ಸುಗಮ ಸಂಗೀತಕ್ಕೆ ತಮ್ಮ ಸಂಪೂರ್ಣ ಗಮನವನ್ನು ಹರಿಸಿದರು ಮತ್ತು ಅದಕ್ಕಾಗಿ ತೊಡಗಿಸಿಕೊಂಡವರು. ರಾಘಣ್ಣನವರು ಸಂಯೋಜಿಸಿದ ಹಲವಾರು ಹಾಡುಗಳನ್ನು CD ಮುಖಾಂತರವಾಗಿ ಅವರ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದರು. ಗುರುಗಳಿಗೆ ಸನ್ಮಾನ ಹಾಗೂ ಅವರ ರಚನೆಗಳನ್ನು ಪ್ರಸ್ತುತಿಪಡಿಸಿದ ರೀತಿ ಸಾಗರದ ಹಲವಾರು ಜನರ ಜನಮನ್ನಣೆಗೆ ಪ್ರಾಪ್ತವಾಯಿತು. ಮುಂದೆ ನಾಡಿನ ಮತ್ತೊಬ್ಬ ಪ್ರಸಿದ್ಧ ಗಾಯಕರಾದ ಶ್ರೀ ನರಹರಿ ದೀಕ್ಷಿತ್ ರವರ ಪರಿಚಯವು ಬೆಂಗಳೂರಿನಲ್ಲಿ ಸುಗಮ ಸಂಗೀತ ಪಾಠವನ್ನು ನಡೆಸುವುದಕ್ಕೆ ನಾಂದಿಯಾಯಿತು. ಸಂಗೀತಾಸಕ್ತರಾದ ಶ್ರೀ ಶಿವಶಂಕರ ರಾವ್ ಹಾಗೂ ಶ್ರೀ ರಾಜಶೇಖರ ಮೂರ್ತಿ ಸಹೋದರರ ಮನೆಯಲ್ಲಿ ತಮ್ಮ ಸಂಗೀತ ಪಾಠವನ್ನು ಪ್ರಾರಂಭಿಸಿದರು. ಭಾವಸಾಗರ ಇದು ಅವರ ಕಲಾತಂಡದ ಹೆಸರು. 2004ರಲ್ಲಿ ಸ್ಥಾಪಿಸಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ತರಬೇತಿ ಕೊಡಿಸುತ್ತಿದ್ದ ಅನುವಾದಿತ ಕೃತಿಗಳ ಒಂದು CD-ಯನ್ನು ಹೊರತಂದರು. ಕನ್ನಡದ ಮೇರುಕವಿ HS ವೆಂಕಟೇಶ್ ಮೂರ್ತಿಯವರ ಪರಿಚಯವಾಗಿ ಅವರಿಂದಲೂ ಸೈ ಎನಿಸಿಕೊಂಡ ಒಂದು ಸ್ಥಾನ ಅವರು ಪಡೆದಿದ್ದಾರೆ. ಇತ್ತೀಚೆಗೆ HSV ಅವರ ಗುರುಗಳಾದ ಶ್ರೀ ಬೂದಿ ನರಸಿಂಹಾಚಾರ್ ಅವರ ಗೀತೆಗಳನ್ನು ಗತ್ತಿಗೆರೆ ರಾಘಣ್ಣನವರ ಸಂಗೀತದಲ್ಲಿ ಹೊರತಂದರು. ಮುಂದೆ ಹಲವಾರು CD-ಗಳನ್ನು ಹೊರತರುವ ಯೋಜನೆಯಲ್ಲಿದ್ದಾರೆ. ಶ್ರೀ ರಾಘವೇಂದ್ರ ಬಿಜಾಡಿಯವರು ಸ್ಪಷ್ಟವಾದ ಉಚ್ಚಾರಣೆ, ಭಾವತನ್ಮಯತೆ ಹಾಗೂ ಹಲವಾರು ಕಾರ್ಯಕ್ರಮಗಳಲ್ಲಿ ಜನಮನ್ನಣೆ ಗಳಿಸಿವೆ. ಪ್ರತಿ ವರ್ಷ ನಡೆಯುವ ಸರ್ಕಾರಿ ಶಿಕ್ಷಕರ ಸಂಗೀತ ಸ್ಪರ್ಧೆಗಳಲ್ಲಿ, ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಸುಗಮ ಸಂಗೀತ ಗಾಯನವು ಸುಗಮವಾಗಿ ಮುಂದುವರಿಯಲಿದ್ದು 0 to Hero ಅವಾರ್ಡ್ ಪ್ರಶಸ್ತಿ ಪ್ರದಾನ. ಅವರ ತಂದೆ ತಾಯಿಯವರು ಬಂದಿದ್ದಾರೆ, ಅವರ ಶಿಷ್ಯರನ್ನ ವೃಂದರು ಇದೆ. ದಯವಿಟ್ಟು ಎಲ್ಲರೂ ವೇದಿಕೆ ಬೇಕು. ರಾಜಶೇಖರ ಮೂರ್ತಿಯವರು ಮತ್ತೆ ಅವರ ತಂದೆ ತಾಯಿ ಹಿರಿಯರು ಅವರು ಬರಬೇಕು ಅಂತ ಕೇಳ್ತೀನಿ. ದಯವಿಟ್ಟು